ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಪಲಾವ್ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿ ಆಗ್ತದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಆಮೇಲೆ ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ, ಆಮೇಲೆ ಸ್ಪೈಸಸ್, ಆಮೇಲೆ ಸ್ವಲ್ಪ ಬಡೆ ಸೊಪ್ಪು ತಗೊಂಡಿದ್ದೇನೆ. ಇದನ್ನು ನಾವು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನಂತರ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು 1.5 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೇನೆ. ಅದಕ್ಕೆ 3 ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ತೊಳೆದು 3 ಗ್ಲಾಸಷ್ಟು ನೀರು ಹಾಕಿ ತೆಗೆದಿಟ್ಕೊಳ್ಳಿ. ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 4ರಿಂದ 5 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನನಗೆ ಇವತ್ತು ಶೀತ ಆಗಿದೆ, ಹಾಗಾಗಿ ಸ್ವಲ್ಪ ಮೂಗಲ್ಲಿ ಮಾತಾಡ್ತಾ ಇದ್ದೇನೆ, ಕ್ಷಮಿಸಿ. ಇದಕ್ಕೀಗ ಆಲ್ ಸ್ಪೈಸಸನ್ನು ಹಾಕ್ಕೊಳ್ಳುವ ನಾವು. ನಂತರ ಇದಕ್ಕೆ ಸ್ವಲ್ಪ ನಾವು ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೇವೆ. ಹಾಕಿ ಒಂದು ಸಲ, ಸೂಪರ್ ಟೇಸ್ಟಿ ಆಗ್ತದೆ ಕಸೂರಿ ಮೇಥಿ ಹಾಕಿದರೆ. ನಂತರ ಇದಕ್ಕೀಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ತುಂಬ ಕೆಂಪಾಗಬೇಕು ಅಂತೇಳಿ ಏನಿಲ್ಲ, ಸ್ವಲ್ಪ ಬಾಡಿದರೆ ಸಾಕಾಗ್ತದೆ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗ್ತದೆ ಈರುಳ್ಳಿ. ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಈಗ ನಾನು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೇನೆ. ಕ್ಯಾರೆಟ್ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ನಂತರ ಇಲ್ಲಿ ಬಟಾಣಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ನೆನೆಸಿದ ಬಟಾಣಿ ಯೂಸ್ ಮಾಡ್ತಾ ಇದ್ದೇನೆ. ಗ್ರೀನ್ ಬಟಾಣಿ ಸಾಕ್ತದೆ, ಇದು ಯೆಲ್ಲೋ ಕಲರ್, ಇದು ವೈಟ್ ಕಲರ್ ಇದು ಬಟಾಣಿ ಹಾಕಿದ್ದು ನಾನು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಂತರ 1ರಿಂದ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಪೇಸ್ಟ್ ಇಲ್ಲ ಅಂದರೆ ರುಬ್ಬಬೇಕಾದ್ರೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದರೆ ಆಯಿತು. ನಾವೀಗೊಂದು ಮಸಾಲ ಮಾಡಿಕೊಂಡು ಅಲ್ಲ, ಅದಕ್ಕೆ. ಹಾಗೆ ಈಗ ಇದನ್ನು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಳ್ಬೇಕು. ನಂತರ ನಾನು ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಳ್ಬೇಕು ನಾವು. ಅದರ ಹಸಿ ಸ್ಮೆಲ್, ನಾವು ಅಂದರೆ ಹುರಿದು ಹಾಕಿಲ್ಲಲ್ಲ, ಹಸಿಯಾಗಿ ಹಾಕಿದ್ದೇವಲ್ಲ, ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಫ್ರೈ ಮಾಡಿಕೊಳ್ಬೇಕು. ಇದು ತುಪ್ಪದ ಜೊತೆ ಚೆನ್ನಾಗಿ ಬೆರಿಬೇಕು. ಸ್ವಲ್ಪ ಒಂದು ಅರ್ಧ ಸ್ಪೂನ್, 1-2 ಸ್ಪೂನ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ, ಅಂದರೆ ಮಿಕ್ಸಿ ತೊಳೆದ ನೀರು. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ಇದು ಚೆನ್ನಾಗಿ ಬಾಡಬೇಕು. ಬಾಡಿದ ನಂತರ ಇದಕ್ಕೆ ನಾವು ರೆಡಿ ಮಾಡ್ಕೊಂಡು ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ತೊಳೆದೆಲ್ಲ. ಹಾಗಾಗಿ ಹಾಗೆ ಇದನ್ನು ಸೇರಿಸಿದರೆ ಆಯಿತು. ಅಂದರೆ ನಮಗೆ ಈಸಿ ಆಗ್ತದೆ ಈ ಥರ ಮಾಡಿ ಇಟ್ಕೊಂಡ್ರೆ. ಹಾಕಿ ಇದು ಒಂದು ಕುದಿ ಬರುವವರೆಗೆ ಇದನ್ನು ನಾವು ಕುದಿಸಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನಾನು, ಅಂದರೆ ನಿಮಗೆ ಎಷ್ಟು ರುಚಿಗೆ ಬೇಕು ನೋಡ್ಕೊಳ್ಳಿ, ಉಪ್ಪು ಎಲ್ಲ ಸೇರಿಸ್ಕೊಳ್ಳಿ. ಮತ್ತು ಅರ್ಧ ಲೆಮನ್ ಹಾಕ್ಕೊಳ್ತಾ ಇದ್ದೇನೆ. ಲೆಮನಲ್ಲಿ ಬೀಜ ಎಲ್ಲ ಇದ್ದರೆ ತೆಕ್ಕೊಳ್ಳಿ, ಯಾಕಂದರೆ ಅದು ಬಿದ್ದರೆ ಕಹಿ ಬರ್ತದೆ ಸ್ವಲ್ಪ. ಹಾಗಾಗಿ ಇದನ್ನು ಚೆನ್ನಾಗಿ ಹಾಕಿ ನಂತರ ಇದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಮೇಲೆಗೆ. ಇದು ಕುದಿಯುವವರೆಗೆ ಇದನ್ನು ಕುದಿಸಬೇಕು ನಾವು. ಕುದ್ದಾದಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ನಾವು ವಿಷಿಲ್ ತೆಗಿಬೇಕು. ನಾನೀಗ ಇಲ್ಲಿ 2 ವಿಷಿಲ್ ತೆಗಿತಾ ಇದ್ದೇನೆ. 2 ವಿಷಿಲು, ನನ್ನ ಕುಕ್ಕರ್ಗೆ 2 ವಿಷಿಲ್ ಸಾಕಾಗ್ತದೆ. ನಿಮಗೆ ತುಂಬ ಬೇಯಬೇಕು ಅಂತ ಇದ್ದರೆ 3 ವಿಷಿಲ್ ಹಾಕ್ಕೊಳ್ಬೋದು. ನನಗೆ 2 ವಿಷಿಲ್ ತೆಗೆದ್ರೆ ಕರೆಕ್ಟ್ ಆಗ್ತದೆ ನಮ್ಮಲ್ಲಿ. ನೋಡಿ, 2 ವಿಷಿಲ್ ಆಯ್ತು ಈಗ. ನಂತರ ಅದರ ವಿಸಿಲೆಲ್ಲ ಹೋಗೋವರೆಗೆ ತಣ್ಣಗಾಗಲಿಕ್ಕೆ ಬಿಡಬೇಕು ಕುಕ್ಕರ್. ನೋಡಿ, ಎಲ್ಲ ಹೋಗಿದೆ ವಿಷಿಲ್. ನಂತರ ಗ್ಯಾಸ್ ಎಲ್ಲ ಹೋಗಿದೆ. ಈಗ ನೋಡಿ, ತುಂಬಾ ಟೇಸ್ಟಿಯಾದ ಪಲಾವ್ ರೆಡಿಯಾಗಿದೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಆಗ್ತದೆ. ಬೆಳಿಗ್ಗೆಗೆ ಸಹ ಮಾಡ್ಕೊಳ್ಬಹುದು, ರಾತ್ರಿ ಲಂಚ್ ಟೈಮಿಗೆ ಕೂಡ ಮಾಡಿ ತಿನ್ಬೋದು. ಸೂಪರ್ ಟೇಸ್ಟಿ ಆಗ್ತದೆ. ನೋಡಿ, ನನ್ನ ಮಗ ತಿಂತಾನೆ ನೋಡಿ ಈಗ. ಸೂಪರ್ ಅಂಡೆ.
ನಮ್ಮಲ್ಲಿ ಯಾವುದೇ ರೈಸ್ ಐಟಮ್ ಮಾಡಿದರೂ ಕೂಡ ನಮಗೆ ಕಡಲೆಕಾಯಿ ಬೇಕೇ ಬೇಕು. ನೆಲಗಡಲೆ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು. ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಯೂಸ್ ಮಾಡ್ಕೊಳ್ಳೋದು ನಾವು. ಅದನ್ನು ನೆಂಚ್ಕೊಳ್ಳಿಕ್ಕೆ ಸೂಪರ್ ಆಗ್ತದೆ. ರಾಯ್ತ ಕೂಡ ಮಾಡ್ಕೊಳ್ಬೋದು. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.